Hello guys, welcome back to our channel. You are back with our movie reaction. നമ്മൾ രണ്ട് സീൻസ് റിയാക്ട് ചെയ്ത് കഴിഞ്ഞു. നമ്മൾ കണ്ടു ഹൗ ലൈക്ക് ദേ ആർ ഇൻ സച്ച് ഓഫ് എന്താണ് നമ്മുടെ ഷൂട്ടിംഗ് ലൊക്കേഷൻ ആൻഡ് ദെൻ അവിടെ വരുന്നു, അവിടെ കുറച്ച് നമ്മുടെ കോമഡി സീൻസും നമ്മുടെ ഹീറോയുടെ എൻട്രി ആവുന്നു, പിന്നെ നമ്മുടെ ഹീറോയിന്റെ ഫേസ് റിവീലും കഴിഞ്ഞു. അതെ, വിത്ത് ഓൾ ദാറ്റ് ആ പ്രാങ്കിങ് സിറ്റുവേഷൻ. ഷീ ഈസ് എ പ്രാങ്ക്സ്റ്റർ. ബെറ്റിംഗ് എന്തോ ബെറ്റിംഗ് പേര് പറഞ്ഞു. വിൽ ഗെറ്റ് ടു നോ. അതെ, ബെറ്റ് വെക്കുന്നതാണ്. അപ്പൊ നമ്മള് ലാസ്റ്റ് കണ്ടു ആൻഡ് ദെൻ ഇവര് കണ്ടിട്ട് ഷോക്ക് ആയിപ്പോയി ലൈക്ക് ഹൗ ബ്യൂട്ടിഫുൾ ഷീ ഈസ്. ആൻഡ് ഐ സോ സംബഡീസ് കമന്റ് സെയിങ് ദാറ്റ് ഇത് നമ്മുടെ ഒരു മലയാളം ആക്ട്രസ് ആണ് എന്നുള്ള രീതിയിൽ. അപ്പം അതും ഒരു ഗുഡ് ടു നോ നോളേജ് ആയിരുന്നു. ബട്ട് ദെൻ പേരറിയത്തില്ല. സോ അപ്പൊ നമുക്ക് റിയാക്ഷൻ തുടങ്ങാം. സ്റ്റാർട്ട് ചെയ്യാം. Producer of this picture. Where is the director? Where is Kashina? ಏನೇನು ಯಾರು ನೀವು? What is this nonsense? ನಾನು ನೋಡ್ತಾನೆ ಇದ್ದೀನಿ 4 ದಿವಸದಿಂದ ನಮ್ಮ ಕೆಲಸಗಾರರೆಲ್ಲ ಬಂದು ಇಲ್ಲಿ ಶೂಟಿಂಗ್ ನೋಡ್ಕೊಂಡು ನಿಂತ್ಬಿಡ್ತಾರೆ. ನಿಮ್ಮಿಂದ ನಮ್ಮ ಕೆಲಸಗಳೆಲ್ಲ ಹಾಳು. I am fed up by this business. ಅಲ್ಲ ರೀ, ಅವರೆಲ್ಲ ಶೂಟಿಂಗ್ ನೋಡಕ್ ಬಂದ್ರೆ ನಾವೇನ್ರ ಮಾಡೋಕ್ಕಾಗುತ್ತೆ? I don't want any of your bloody silly explanations. ನೀವು ಎಷ್ಟು ಜಲ್ದಿ ನಿಮ್ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ತಿರೋ ಅಷ್ಟು ನಿಮ್ಗೆ ಒಳ್ಳೇದು. ಏನ್ ಗಲಾಟೆ ಇದು? ಕೃಷ್ಣ, ನಿಮ್ ತಂದೆಗಾರರು ಬುದ್ಧಿ ಬಿಡೇನ್ರಿ ಸ್ವಲ್ಪನಾದ್ರು? ಶೂಟಿಂಗ್ ಮಾಡೋರಿಗೆಲ್ಲ ಎಷ್ಟೆಂಟ್ ಶೂಟಿಂಗ್ ಪರ್ಮಿಷನ್ ಕೊಟ್ರೆ ಏನ್ರಿ ಆಗುತ್ತೆ? ನಿಮ್ ಕೆಲಸಗಳಿಗೆ ತೊಂದರೆ ಏನ್ರಿ? ಹೇಳ್ರಿ ಅವ್ರಿಗೆ, ಇವ್ರು ಆದಷ್ಟು ಬೇಗ ಶೂಟಿಂಗ್ ಮುಗಿಸ್ಕೊಂಡು ಇಲ್ಲ ಜಾಗ ಖಾಲಿ ಮಾಡಕ್ಕೆ. ಕೃಷ್ಣ, ಯಾರದು? ಡಾಕ್ಟರ್ ಕುರಿಯನ್ ಅಂತ ಸರ್, ಇಲ್ಲೇ ಪಕ್ಕದ ಎಸ್ಟೇಟಲ್ಲಿದ್ದಾನೆ. ಅಲ್ಲ ರೀ, ಅವನಷ್ಟೆಲ್ಲ ಮಾತಾಡ್ತಾ ಇದ್ರು ನೀವು ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ರಲ್ರಿ? ಅಯ್ಯೋ, ಅವರೊಬ್ಬ ಶುದ್ಧ ತರಲೆ ಸರ್. ಏರಿಯಾದಲ್ಲಿ ಯಾರಿಗೂ ಅವನ್ ಕಂಡ್ರೆ ಆಗಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಡಾಕ್ಟ್ರು ಅಂತಿರೋದು ಅವರೊಬ್ಬನೇ ಸರ್. ಅದಕ್ಕೆಲ್ಲ ಬಾಯಿ ಮುಚ್ಕೊಂಡಿದ್ದೀವಿ ಅಷ್ಟೇ. ನೀವ್ ಯಾಕೆ ಸರ್ ಟೆನ್ಷನ್ ಮಾಡ್ಕೊಂಡಿದ್ದೀರಿ? ಬನ್ನಿ ಬನ್ನಿ ಬನ್ನಿ, ಶೂಟಿಂಗ್ ಮಾಡ ಬನ್ನಿ. ಕಮಲ, ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಮಲ, ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅವತ್ ನೀನು ದೆವ್ವ ಭೂತ ಅಂತ ಹೇಳಿದಾಗ ನಿನ್ ಮಾತ್ ನಂಬಿ ನಿನ್ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ನೀನ್ ಉಳಿಸ್ಕೊತಾ ಇದ್ದೆ. ನೀನ್ ಇಲ್ಸ್ ಬಾಳಿಗೆ ಅರ್ಥನೇ ಇಲ್ಲ ಕಮಲ, ಅರ್ಥನೇ ಇಲ್ಲ ಕಮಲ. ಚಲಂಗಿಯಾವ ಯಾರದು ಯಾರದು? You are not supposed to go out. അതങ്ങനെയാണല്ലോ നോർമലി അല്ലേ കോളേജ്. ಏನು ಏನಿಷ್ಟೊತ್ನಲ್ಲಿ ಇಲ್ಲಿ ಓಡಾಡ್ತಿದ್ಯಾ? ಅಲ್ಲ, ಇಲ್ಲಿ ಯಾರೋ ಓಡಾಡ್ದಾಗಿತ್ತು. ಯಾರು ಎಲ್ಲಿ ಬೇಕಾದ್ರೂ ಓಡಾಡ್ಲಿ, ನಿನಗೇನು? ಒಂಟಿ ಮನೆ ಎಸ್ಟೇಟ್ ವಿಷಯ ನಿನಗಿನ್ನು ಗೊತ್ತಿಲ್ಲ. ಹೋಗು, ಮಲ್ಕೋ ಹೋಗು. ನೀನು ಬರೇ ಸಿನಿಮಾದಲ್ಲಿ ಮಾತ್ರ ಹೀರೋ ಆಗಿರು, ನಿಜ ಜೀವನದಲ್ಲಿ ಆಗೋಕ್ ಹೋಗ್ಬೇಡ.
ಕಣಯ್ಯ. ನೋಡು ನಮ್ ಪಿಕ್ಚರ್ ನಲ್ಲಿ ಮೊದಲಿಂದ ಕೊನೆಯವರೆಗೂ ಫ್ರೇಮ್ ಟು ಫ್ರೇಮ್ ನೀನೇ ಹೀರೋ ಬಿಡು. ಹೌದಾ? ಕಾಶಿನಾಥನಿಗೂ ಓದು ಕಣಯ್ಯ. ನಿಜವಾಗಿಯೂ ಅಂದಿದೀನಯ್ಯ? ತಂದಿದ್ದೀನಿ ಸರ್. ತೆಗಿ. ಎಷ್ಟು ತಂದಿದೀಯಾ? 5,000 ಸರ್. ಅಯ್ಯೋ 5,000 ರೂಪಾಯಿ ಸಾಲಲ್ಲಪ್ಪ. ಸದ್ಯಕ್ಕೆ ಇಟ್ಕೊಳ್ಳಿ ಸರ್. ನೋಡು ಖರ್ಚು ಜಾಸ್ತಿ, ಖಂಡಿತ ಮಿಕ್ಕಿನ ತಂದ್ಕೊಡ್ಬೇಕು. ತಂದ್ಕೊಡ್ತೀನಿ ಸರ್. ಮೋಸ ಮಾಡ್ಕೊಡ್ದು ಇಲ್ಲ ಸರ್. ಹೋಗು, ನಿನಗೆ ಬ್ರೈಟ್ ಫ್ಯೂಚರ್ ಇದೆ. ತಮ್ಮ ಆಶೀರ್ವಾದ ಇರಲಿ ಸರ್. ಇರ್ಲಿ, ಹೋಗು, ಚೆನ್ನಾಗಿ ಆಕ್ಟ್ ಮಾಡು. ಡೈರೆಕ್ಟರ್ ನಾನು ಹೇಳಿದೆ ಅಂತ ಹೇಳು. ಎಮೋಷನ್ ಸ್ವಲ್ಪ ಜಾಸ್ತಿ ಇರ್ಬೇಕು. ಇನ್ನೂ ಅಷ್ಟೇ ಕಾಟನ್. ಹಗ್ ಮಾಡ್ಕೊಳ್ಳಿ. ಇನ್ನೊಬ್ಬ ಆರ್ಟಿಸ್ಟ್ ಅಲ್ರಿ ಎಷ್ಟೊತ್ತಿ ಕಾಯ್ದೆ ಇರೋದು. ಬನ್ರಿ ಕೂತ್ಕೊಳ್ಳಿ. ಎಷ್ಟೊತ್ತು ದೆವ್ವ ರೆಡಿ ಮಾಡೋದು? ಕರ್ಕೊಂಬರ್ರಿ. ಕರ್ಕೊಂಡ್ಬರ್ತೀವಿ. ಮಾಡ್ತಲ್ರಿ ಎಲ್ರಿ ಆರ್ಟಿಸ್ಟ್ ಬೇಗ. ಎಷ್ಟು ಏನ್ರಿ ನಿಮ್ಮ ಹೆಸರೇನ್ರಿ? ಶಂಬಲಿಂಗ ಸರ್. ನೋಡ್ರಿ ಶಂಬಲಿಂಗ, ನೀವು ಪಿಕ್ಚರ್ ದೆವ್ವ ಗೊತ್ತಾಯ್ತಾ? ನೋಡಿ ಕಾಟನ್ ಕುಮಾರ್, ನೀವು ಅಲ್ಲಿ ನಿಮ್ಮ ಪಕ್ಷನ್ ಅಲ್ಲಿ ಅಲ್ಲಿ ನಿಂತ್ಕೊಂಡು ಒಬ್ರನ್ನೊಬ್ರು ಮೈ ಮರೆತು ಲವ್ ಮಾಡ್ತಾ ಇರ್ತಾರ. ಆ ಸಮಯದಲ್ಲಿ ದೆವ್ವ ಬಂದ್ಬಿಟ್ಟು ನಿಮ್ಮನ್ನ ಹಿಂದ್ಗಡೆ ಅಟ್ಯಾಕ್ ಮಾಡುತ್ತೆ, ನಿಮ್ಗೆ ಗೊತ್ತಾಗೋದಿಲ್ಲ. ಆಯ್ತಾ? ಟೇಕ್ ಪೊಸಿಷನ್. ನೋಡಿ ಮೆಟಲ್ ಗೊತ್ತಾಯ್ತಲ್ಲ? ಓಕೆ ಸರ್. ಆರ್ಟಿಸ್ಟ್ ಇಂದ ಹಾಗೆ ಜೂಮ್ ಬ್ಯಾಕ್. ನಿಮ್ ಪೊಸಿಷನ್ ಸಾಕು. ಅಲ್ಲಿ ಸಾಕು. ನೀಬ್ರು ಲವ್ ಮಾಡ್ತಾ ಇರ್ತೀರಾ. ದೇವನ ಅಲ್ಲೇ ಸಾಕು ಅಲ್ಲೇ ಪ್ಲೀಸ್ ಶಂಭುಲಿಂಗ, ನಾನು ಆಕ್ಷನ್ ಅಂತ ಹೇಳಿದ್ಕೊಳ್ಳಿ, ನೀವು ಡಗಾರ್ ಅಂತ ಅವ್ರನ್ನ ಅಟ್ಯಾಕ್ ಮಾಡ್ಬೇಕು. ಅಯ್ಯೋ ಡಬಲ್ ಮೀನಿಂಗ್ ಸರ್. ಯಾವ್ದು ಡಬಲ್ ಮೀನಿಂಗು? ಡಗಾರ್ ಡಬಲ್ ಮೀನಿಂಗ್ ಸರ್. ಡಗಾರ್ ಅಂತ ಸೌಂಡ್ ಅಲ್ವೇನ್ರಿ ಸರ್? ಆ ತಲೆನೋವು ಆ ಪಿಕ್ಚರ್ ಅಲ್ಲಿ ಆ ಡೈರೆಕ್ಟರ್ ಉಪೇಂದ್ರ ಆ ಡಗಾರ್ ಪದಕ್ಕೆ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಡ್ಯಾನೆ ಸರ್. ಹೌದಾ ರೀ? ಆ ಉಪೇಂದ್ರನ್ ಬಂದ ನೋಡ್ಲಿಕ್ಕೆ ಹೇಳ್ರಿ. ಈ ರೀತಿ ಒಳ್ಳೊಳ್ಳೆ ಪದಗಳ ಅರ್ಥನೆಲ್ಲ ಡಬಲ್ ಮೀನಿಂಗ್ ಮಾಡ್ಬಿಟ್ರೆ ಜನ ಏನ್ರಿ ಮಾತಾಡ್ತಾರೆ? ಆಮೇಲೆ ನಮ್ಮನ್ನ ಹಾಕೊಂಡು ತಟ್ಟು ಬಿಡ್ತಾರೆ ಅಷ್ಟೇ. ಅಯ್ಯೋ ತಟ್ಟು ಬಿಡ್ತಾರೆ ಅನ್ಬಿಡಿ ಸರ್, ಅದು ಡಬಲ್ ಮೀನಿಂಗ್ ಸರ್. ಅಯ್ಯೋ ಶಂಭುಲಿಂಗ, ನಾನು ಆಕ್ಷನ್ ಅಂತ ಹೇಳಿದ್ರು ನೀವು ಅಂತ ಅವ್ರನ್ನ ಅಟ್ಯಾಕ್ ಮಾಡ್ಬೇಕು. ಗೊತ್ತಾಯ್ತಾ? ಆರ್ಟಿಸ್ಟ್ ರೆಡಿನಾ? ಕ್ಯಾಮ್ರಾ ರೆಡಿ ಸರ್. ಸ್ಟಾರ್ಟ್ ಕ್ಯಾಮ್ರಾ ರೆಡಿ ಆಕ್ಷನ್. ಯಾವನ್ರಿ ಅವನು? ಹಲ್ಕ ಆವಿಂದ ಬಡ್ಕೊಂಡ ಅಲ್ಲ ಕುಸ್ತಿನಲ್ರಿ ಅವನು. ಎದ್ರಕೊಂಡು ಹುಚ್ಚಾಗಿದ್ದಾನೆ ಸರ್. ಏನ್ರಿ ನೋಡ್ತಿದ್ರ? ಮುಖೋಡ ತೆಗೀರಿ. ಹುಚ್ಚಿಲ್ಲ ಸರ್, ಕಣ್ಣೀರೇ ಧಾರಾತವ್ರ ಕೆಳಗಡೆ ಹರಿತಾ ಇದೆ. ಶಂಭುಲಿಂಗ ಯಾಕೆ ಹೇಳ್ತಾ ಇದೀರಾ? 8 ವರ್ಷದಿಂದ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ರಾತ್ರಿ ಆಗ್ಲೂ ಕಷ್ಟಪಟ್ಟೆ ಸರ್. ಆದ್ರೆ ಇವತ್ತೊಂದು ಒಳ್ಳೆ ಅವಕಾಶ ಸಿಕ್ತಲ್ಲ ಅಂತ ಮೇಕಪ್ ಹಾಕೊಂಡ್ ಬಂದ್ರೆ ಇದ್ದೇ ಊದ್ ಮುಖವಾಡ ಹಾಕಿ ನನ್ ಮುಖನೇ ಕಾಣಿಸ್ತಾ ಮಾಡ್ಬಿಟ್ರಲ್ಲ ಸರ್. ನನಗಿಂತ ಪಾಪಿಸ್ಟ್ ಯಾರೋ ಇಲ್ಲ ಸರ್. ಇಂಥವ್ರನ್ನ ಕರ್ಕೊಂಬಂದು ಯಾಕೆ ನಮ್ ತಲೆ ತಿಂತೀರಾ? ಬೇರೆಯವ್ರನ್ನ ಅಡ್ಜಸ್ಟ್ ಮಾಡ್ರಿ. ಶೂಟಿಂಗ್ ಕ್ಯಾನ್ಸಲ್. ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು ಮಿಸ್. ಹೌದಾ? ಥ್ಯಾಂಕ್ ಯು. ಏನಾಯ್ತು ಮಿಸ್? ಡ್ಯಾನ್ಸ್ ಮಾಡುವಾಗ ಕಾಲು ಉಳುಕ್ಬಿಡ್ತು. ನೋಡಿ ಎಷ್ಟು ಕೆಂಪಗಾಗಿದೆ. ನೋಡಿ ಮತ್ತೆ ಪರವಾಗಿಲ್ಲ. ಕೃಷ್ಣ ಮಿಸ್, ನಮ್ಮ ಅಪ್ಪ ಕರಿತಾ ಇದ್ದಾರೆ, 1 ನಿಮಿಷ ಬಂದ್ಬಿಟ್ಟೆ. ಏ ಕೃಷ್ಣ ಮಾಸ್ಟರ್ ಅಲ್ಲಿ ಟೈಮ್ ಆಯ್ತಲ್ರಿ, ಎಲ್ರಿ ಫೈಟ್ ಮಾಸ್ಟ್ರು? ಕುಂಫು ಕಣ್ಣನ್. ರೆಡಿ ಸರ್. ಎಲ್ಲಿ ಸರ್ ಹೀರೋ? ಹಲೋ ಸರ್. ಇವರನ್ನ ಹೀರೋ? ಮಚ್ಚ ಏನ್ ಗುರುಗಾರು? ಈ ತರ ಡೂಬೇರಾ? ಡೂಪ ಬೇಡ ಸರ್, ನಾನೇ ಟ್ರೈ ಮಾಡಿ. ಸೆಟಪ್ చూపించండి. కొట్టు సార్, కొట్టు. ఎట్లా రెడీ? ఓడి కొట్టేయండి. జన్మంలో ఇంకొకసారి డూప్ లేకుండా ఫైట్ చేయకూడదు. సరి గురుగారు. అలా కొట్టా
ಮಾಡ್ಬೇಕಾದಾಗ ಇವೆಲ್ಲ ಮಾಮೂಲಿ, ಲಗಾಯಿಸಿ. Non-stop kicks. Non-stop kicks. Done. Back. They could have shooter that. Slow motion ഒക്കെ ആ ഒരു ടൈമിലല്ലേ. അതല്ലേ ಹೇಗೆ ನಮ್ಮ ಹುಡುಗ? ಇಷ್ಟೇನಾ ಸರ್? ನಾನು ಕುಂಫು ಕಲ್ಸಿದ್ ಮಾಸು ಬಿಡಿದಾರೆ. ಮಂಜು ഇന്നാണ് വരാൻ പോകുന്നത്. മഞ്ജു. മഞ്ജു ലड़की है. മഞ്ജു 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 ശരി മാറുന്നത് കാണാനൊരു കുഴപ്പമുണ്ടല്ലോ. കളറൊക്കെ ഇടയ്ക്ക് ചെയ്യും. അങ്ങോട്ട് പോയത് കിട്ടില്ല, മിസ്സായി പോയി. done. Oh, she's witnessing all these things. നമ്മളെ പോലെ തന്നെ. ഇങ്ങനെയൊക്കെ എഴുതിയത്. ഇനിയിപ്പോ എടുക്കത്തില്ലായിരിക്കും അല്ലെ? വൈറ്റിലല്ലേ കൊടുത്തേ? It's over. It's over. Good. You are appointed. Keep it up. ಪರವಾಗಿಲ್ಲ ಕುಮಾರ್, ನೀವ್ ಇಷ್ಟ ಚೆನ್ನಾಗಿ ಆಕ್ಷನ್ ಮಾಡ್ತೀರಿ ಅಂತ ಗೊತ್ತಿದ್ರೆ ಸಸ್ಪೆನ್ಸ್ ಫಿಲ್ಮ್ ಬದಲು ಆಕ್ಷನ್ ಫಿಲ್ಮ್ ತೆಗಿಬಹುದಿತ್ತು. ನೋಡೋಣ ಮಕ್ಳ ಹೊಸಬಾದ್ರೆ ಹೆಂಗ್ ಫೈಟ್ ಮಾಡ್ತಾನೆ. ನೀವು ಇದ್ರ ನನ್ ಮಕ್ಳ ಚಿಕನ್ ಮಟನ್ ತಿನ್ಕೊಂಡು ನೋಡ್ ಕಲ್ತ್ಕೊಂಡ್ರು ಮಾಡೋ ಕೆಲ್ಸ ಶ್ರದ್ಧೆ ಇರ್ಬೇಕು. ಪರವಾಗಿಲ್ಲ ಗುರು, ನಮ್ ಹೀರೋ. ನಮ್ ಕುಂಫು ಕಣ್ಣನ್ಗೆ ನೀರ್ ಕೊಡುತ್ತ ಅಂದ್ರೆ ಸಾಮಾನ್ಯನಾ? ಸಕ್ಕ ಧೈರ್ಯ ಆಯ್ತಮ್ಮ ಅವನಿಗೆ. ചെറിയൊരു ത്രില്ലർ ഉണ്ടായിരുന്നല്ലേ സ്റ്റാർട്ടിങ്ങിൽ. പക്ഷെ ഞാൻ അലക്കുന്നത് ഇവൻ ദേ ആർ ഓൾസോ ഷൂട്ടിംഗ് ഫോർ ഒരു ഗോസ്റ്റ് മൂവി അല്ലെങ്കിൽ ഒരു ഹൊറർ മൂവി. ദേ ഷുഡ് ഹാവ് ഓൾസോ ഡൺ ആ നൈറ്റ് ഷൂട്ട് ആൻഡ് എവറിത്തിങ് അല്ലേ? അവര് പട്ടാപ്പകലൊക്കെയാണ് ഷൂട്ടും കാര്യങ്ങളൊക്കെ ചെയ്യുന്നത്. പിന്നെ സ്റ്റാർട്ടിങ്ങിൽ പറഞ്ഞിട്ടുണ്ടല്ലോ ഷൂട്ട് അതായിരിക്കും ചിലപ്പോ. ഇപ്പൊ തുടങ്ങിയല്ലേ ഉള്ളൂ. വിൽ ഗെറ്റ് ടു നോ എന്തായിരിക്കും ഇനി പറ്റാൻ പോകുന്നത് അല്ലേ? ആരായിരുന്നു അയാള്? ഈവൻ ദോ ഇതൊരു ശരിക്കും ഗോസ്റ്റ് ഉണ്ടോ ലൈക്ക് യുനോ ഇപ്പോൾ ആരെങ്കിലും ഇങ്ങനെ പേടിപ്പിക്കാൻ വേണ്ടി ചെയ്യുന്നതാണ്. മറ്റേ ഡോക്ടർ ഉണ്ട് അല്ലെ, അയാള് ചെയ്യാം. അല്ലെങ്കിൽ ഈ മറ്റേ ഈ കോട്ടേജിൽ തന്നെ ഇപ്പൊ കണ്ട നമ്മളാ ഒരു കാലുള്ള അയക്കം ചെയ്യാം. നമുക്കറിയില്ല എന്താന്നറിയത്തില്ല. ബട്ട് ദെൻ ഒരു ഫൈറ്റ് സീൻ ഉണ്ടായിരുന്നു. ഇറ്റ് വാസ് ലൈക്ക് ഓൾമോസ്റ്റ് ആ ഒരു ടൈമില് സ്ലോ മോഷൻ പോലെ അങ്ങനെ ഒരു ഫൈറ്റ് സീൻ നമ്മൾ കണ്ടു. നമ്മൾ ഇനി നെക്സ്റ്റ് സീനിലേക്ക് വരുന്നതായിരിക്കും. കാത്തിരിക്കാം.